ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 12 ವರ್ಸ್ 50. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಯೇಸು ಸ್ವಾಮಿ ಕೊಟ್ಟ ಉತ್ತರವಾಗಿದೆ. ಆತನು ಜನರ ಗುಂಪುಗಳ ಸಂಗಡ ಮಾತನಾಡುತ್ತಾ ಇರುವಾಗ ಆತನ ತಾಯಿ ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂಬುದಾಗಿ ಅವರು ನಿಂತು ಕಾಯುತ್ತಾ ಇದ್ದಾರೆ. ಆಗ ಅಲ್ಲಿದ್ದ ಒಬ್ಬನು, ಇಗೋ ನಿನ್ನ ತಾಯಿ ನಿನ್ನ ಅಣ್ಣ ತಮ್ಮಂದರು ನಿನ್ನನ್ನು ಮಾತನಾಡಿಸಬೇಕೆಂದು ಹೊರಗಡೆ ನಿಂತಿರುತ್ತಾರೆ ಅಂದನು. ಅದಕ್ಕೆ ಯೇಸು ಸ್ವಾಮಿ ಆ ಮಾತು ಹೇಳಿದವರಿಗೆ, ನನಗೆ ತಾಯಿ ಯಾರು, ನನಗೆ ಅಣ್ಣ ತಮ್ಮಂದಿರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ. ಜನರ ಗುಂಪು ಯೇಸು ಸ್ವಾಮಿ ತಾಯಿಯನ್ನು ಅಣ್ಣ ತಮ್ಮಂದಿರನ್ನು ನೋಡಿ ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ತಾಯಿ ಬಂದಿದ್ದಾರೆ, ನಿನ್ನ ಅಣ್ಣ ಬಂದಿದ್ದಾರೆ, ನಿನ್ನ ತಮ್ಮ ನಿನ್ನನ್ನು ಮಾತನಾಡಿಸುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ಅವರು ಖುಷಿಯಾಗಿ ಹೇಳುವಾಗ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಟ್ಟಿದ್ದೇನು, ನನಗೆ ತಾಯಿ ಯಾರು, ನನಗೆ ಅಣ್ಣ ತಮ್ಮ ಯಾರು ಎಂಬುದಾಗಿ ಕೇಳಿ, ಪ್ರಶ್ನೆಯಿಂದ ಕೇಳಿ ಅವರು ಶಿಷ್ಯರ ಕಡೆಗೆ ತೋರಿಸಿ ಹೇಳುತ್ತಾ ಇದ್ದಾರೆ, ಯಾರು ನನ್ನ ಚಿತ್ತವನ್ನು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡುತ್ತಾರೋ ಅವರೇ ನನಗೆ ತಾಯಿ ಅಣ್ಣ ತಮ್ಮ ಆಗಬೇಕು ಎಂಬುದಾಗಿ. ದೇವರಿಗೆ ಹತ್ತಿರವಾಗಿ ಸಂಬಂಧಿಯಾಗಿ ಒಡಹುಟ್ಟಿದವರಾಗಿ ಇರಬೇಕಾದರೆ ದೇವರ ಚಿತ್ತವನ್ನು ಮಾಡುವವರಾಗಿ ನಾವು ಬದಲಾಗಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಇಫ್ ಓನ್ಲಿ ಯು ಆರ್ ದ ಪರ್ಸನ್ ಹೂ ಡಸ್ ದ ವಿಲ್ ಆಫ್ ಗಾಡ್. ನೀವು ಯಾರೇ ಇರಬಹುದು, ನೀವು ದೂರವಾದವರಾಗಿದ್ದರೂ ದೇವರ ಚಿತ್ತವನ್ನು ಮಾಡುವವರಾಗಿದ್ದರೆ ನೀವೇ ದೇವರ ಸ್ವಂತದವರು, ಹತ್ತಿರದವರು. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ, ದೇವರ ಹತ್ತಿರ ನಾವು ಇರಬೇಕಾದರೆ, ದೇವರು ನಮ್ಮ ಹತ್ತಿರ ಇರಬೇಕಾದರೆ ದೇವರ ಚಿತ್ತವನ್ನು ಮಾಡುವವರಾಗಿ ಇರ್ರಿ. ಆಲ್ವೇಸ್ ಬಿ ಅ ಪರ್ಸನ್, ಬಿ ಅ ಮ್ಯಾನ್, ಬಿ ಅ ವುಮನ್ who will do the will of the Lord. Hallelujah. Will do the will. ಪರಲೋಕದಲ್ಲಿ ದೇವರ ಚಿತ್ತ ಮಾಡಲ್ಪಡುವ ಹಾಗೆ ಭೂಮಿಯಲ್ಲಿ ದೇವರ ಚಿತ್ತ ಮಾಡಲ್ಪಡಬೇಕು. ಸೊ ದೇವರ ಚಿತ್ತವನ್ನು ಮಾಡುವವರೇ ಆತನಿಗೆ ಸ್ವಂತದವರು ಎಂಬುದಾಗಿ ಯೇಸು ಸ್ವಾಮಿ ಯಾವುದು ಮುಖ್ಯ ಎಂಬುದಾಗಿ, ಇಟ್ಸ್ ನಾಟ್ ಅಬೌಟ್ ದ ರಿಲೇಷನ್ಶಿಪ್. ದೇವರು ಹೇಳೋದು ದೇವರ ಚಿತ್ತ ಮಾಡುವುದು ಎಷ್ಟು ಮುಖ್ಯ. ಅದಕ್ಕೆ ಬ್ಯಾಕ್ಗ್ರೌಂಡ್ ಬೇಡ, ಅದಕ್ಕೆ ಪದವಿ ಬೇಡ, ಅದಕ್ಕೆ ಪಟ್ಟ ಬೇಡ. ಯಾವುದೂ ಇಲ್ಲದೆ ಇದ್ದರೂ, ಜೀರೋ ಆಗಿ ನಾವಿದ್ದರೂ, ನಾವು ದೇವರ ಚಿತ್ತವನ್ನು ಮಾಡುವುದಕ್ಕೆ ಆಯ್ಕೆ ಮಾಡುವಾಗ, ಪ್ರಿಫರೆನ್ಸ್ ಕೊಡುವಾಗ, ಪ್ರಯಾರಿಟಿ ಕೊಡುವಾಗ, ಮೊದಲು ಮಾಡುವಾಗ, ಹಲ್ಲೆಲೂಯಾ, ಅವು ದೇವರಿಗೆ ಹತ್ತಿರವಾದವರು, ದೇವರಿಗೆ ಮೆಚ್ಚುಗೆಯಾದವರು. ಯೇಸು ಸ್ವಾಮಿ ಕೂಡ ತನ್ನ ತಂದೆಯನ್ನು ನೋಡಿ ಹೇಳ್ತಾ ಇದ್ದಾರೆ, ಈ ಪಾತ್ರೆ ನೀಗುವುದಾದರೆ ನೀಗಲಿ, ಸಾಧ್ಯವಾದರೆ ನೀಗಲಿ, ಆದರೂ ನಿನ್ನ ಚಿತ್ತ ನಡೆಯಲಿ ಎಂಬುದಾಗಿ. ಯೇಸು ಸ್ವಾಮಿ ತಂದೆಯ ಚಿತ್ತವನ್ನು ಮಾಡಿದ ಹಾಗೆ ನೀವು ದೇವರ ಚಿತ್ತವನ್ನು ಮಾಡುವವರಾಗಿರೋಣ. ಇಂಪಾರ್ಟೆಂಟ್ ಮೆಸೇಜ್ ಅದುವೇ. ನನಗೆ ತಾಯಿ ಸ್ಥಾನ, ಅಣ್ಣ ಸ್ಥಾನ, ತಮ್ಮ ಸ್ಥಾನ, ಫಸ್ಟ್ ಸ್ಥಾನ, ಮುಂದೆ ಸ್ಥಾನ, ಹಿಂದೆ ಸ್ಥಾನ ಎಂಬುದಾಗಿ ಅಲ್ಲ. ನಾನು ದೇವರ ಚಿತ್ತವನ್ನು ಮಾಡುವಾಗ ಅದುವೇ ದೇವರಿಗೆ ಇಷ್ಟವಾದ ಕಾರ್ಯ. ಹಲ್ಲೆಲೂಯಾ. ಇವರೇ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ವಾಕ್ಯಕ್ಕೆ ತಲೆ ಬಗ್ಗುತ್ತೇವೆ ಅಪ್ಪ. ನಿನ್ನ ಹಲ್ಲೆಲೂಯಾ ಪರಲೋಕದ ನಿನ್ನ ಚಿತ್ತವನ್ನು, ನಿನ್ನ ತಂದೆಯ ಚಿತ್ತವನ್ನು ಮಾಡುವವರಾಗಿ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ದೇಶವನ್ನು, ನಮ್ಮ ಪಟ್ಟಣವನ್ನು, ನಮ್ಮ ಸಭೆಯನ್ನು ನೀನು ಬದಲಿ ಮಾಡಪ್ಪ. ನಿಮ್ಮ ಹತ್ತಿರದವರಾಗಿ, ನಿನ್ನ ಸ್ವಂತದವರಾಗಿ ನಾವು ಬದಲಿಯಾಗಬೇಕಾದರೆ, ನಿಮ್ಮ ಸ್ವಂತದವರಾಗಿ ನಾವು ಇರಬೇಕಾದರೆ, ನಿಮ್ಮ ಸ್ವಂತದವರಾಗಿ ಇದ್ದು ನಾವು ಮಾಡಬೇಕಾದ ಕಾರ್ಯ ಏನು? ನಿನ್ನ ಚಿತ್ತವನ್ನು ಪಾಲಿಸಬೇಕು, ನಿನ್ನ ಚಿತ್ತವನ್ನು ನೆರವೇರಿಸಬೇಕು, ನಿನ್ನ ಚಿತ್ತವನ್ನು ಅರಿತು ಅದಕ್ಕೆ ವಿಧೇಯರಾಗಬೇಕು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಚಿತ್ತ ಅನ್ನುವುದು ಸಾಧಾರಣವಾದ ವಿಷಯ ಅಲ್ಲ.
ಪ್ರತಿ ಕ್ಷಣ ಪ್ರತಿ ನಿಮಿಷ ದೇವರ ಹೃದಯದಲ್ಲಿ ಏನಿದೆ, ಪರಲೋಕದಲ್ಲಿ ಏನು ಮಾಡಲ್ಪಡುತ್ತಾ ಇದೆ, ದೇವರು ನನಗಾಗಿ ಏನು ಬರೆದಿಟ್ಟಿದ್ದಾರೆ, ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಮಾಡಬೇಕೆಂಬುದಾಗಿ ನೀವು ಕುತೂಹಲವುಳ್ಳವರಾಗಿರುವಾಗ ನೀವು ದೇವರ ಹತ್ತಿರ ಇರ್ಬೋದು. ದೇವರು ನಿಮ್ಮ ಹತ್ತಿರ ಇರುತ್ತಾರೆ, ನಿಮ್ಮ ಸಂಗಡ ಇದ್ದು ಹೇಳಿಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.